ಮಾರ್ಷಲ್ ಡುಂಕೆಪ್, ಫ್ರೆಂಚ್ ಕಲಾವಿದ, ಶಿಲ್ಪಿ, ಚೆಸ್ ಆಟಗಾರ ಹಾಗೂ ಬರಹಗಾರ. ಇವರು ಕಲಾಕೃತಿಗೂ ಹಾಗೂ ನಿತ್ಯ ಬಳಸುವ ವಸ್ತುವಿಗೂ ಇರುವ ಬೇಲಿಯನ್ನು ಕಿತ್ತು ಹಾಕ್ತಾರೆ. ಡುಂಕೆಪ್ನ ತಂದೆ ವಕೀಲರಾಗಿ, ನೋಟರಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಇವರ ತಾತ ಎನ್ಗ್ರೇವರ್ ಆಗಿದ್ದವರು. ತಾತನಿಂದ ಮಾರ್ಷಲ್ ಡುಂಕೆಪ್ ಅವರಿಗೂ ಕೂಡ ಕಲಾಸಕ್ತಿ ಉಂಟಾಗತ್ತೆ. ಇವರು ಪ್ರಾರಂಭದಲ್ಲಿ ಪೋಸ್ಟ್ ಇಂಪ್ರೆಷನಿಸ್ಟಿಕ್ರಿಂದ ಪ್ರಭಾವಿತರಾಗ್ತಾರೆ, ಕೃತಿಗಳನ್ನು ರಚಿಸ್ತಾರೆ. ಇವರ ಕೃತಿಗಳಲ್ಲಿ ವ್ಯಂಗ್ಯ, ಹಾಸ್ಯ ಹಾಗೂ ದೃಶ್ಯ ಸಂಕೇತಗಳು ಇರುವ ಕೃತಿಗಳನ್ನು ರಚಿಸ್ತಾರೆ. ಈ ರೀತಿಯ ಆಲೋಚನಾ ಕ್ರಮ ಇವರ ಜೀವನದುದ್ದಕ್ಕೂ ಹರಿತಾ ಹೋಗುತ್ತೆ. 1905ರಲ್ಲಿ ಮಿಲಿಟರಿಯಲ್ಲಿ ಇವರು ಸೇವೆ ಸಲ್ಲಿಸ್ತಾರೆ. ಅಲ್ಲಿ ಪ್ರಿಂಟರ್ ಆಗಿ ಕೆಲಸವನ್ನೂ ಮಾಡ್ತಾರೆ. ಈ ಸಂದರ್ಭದಲ್ಲಿ ಟೈಪೋಗ್ರಫಿ ಹಾಗೂ ಮುದ್ರಣದ ಹಿಂದಿನ ಕಾರ್ಯಗಳನ್ನು ಇವರು ಕರಗತ ಮಾಡ್ಕೋತಾರೆ. 1911ರಲ್ಲಿ ಆಯಿಲ್ ಆ್ಯಂಡ್ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಕೃತಿಯನ್ನು ರಚಿಸ್ತಾರೆ. ಇದರಲ್ಲಿ ಚಲಿಸುತ್ತಿರುವ ಟ್ರೈನ್ನ ಒಳಗಡೆ ಸಿಗರೇಟು ಸೇದುತ್ತಿರುವ ಯುವಕನ ಚಿತ್ರವನ್ನು ರಚಿಸ್ತಾರೆ. ಇಲ್ಲಿ ಎರಡು ಚಲಿಸುವ ಕ್ರಿಯೆಯನ್ನು ವಿಭಿನ್ನ ರೀತಿಯಲ್ಲಿ ಅಭಿವ್ಯಕ್ತಿಸ್ತಾರೆ. ಇದು ಕ್ಯೂಬಿಸಮ್ ಹಾಗೂ ಫ್ಯೂಚರಿಸಮ್ನ ಅಂಶಗಳನ್ನು ಹೊಂದಿರುತ್ತೆ. ಅಮೂರ್ತ ರೀತಿಯ ಅಭಿವ್ಯಕ್ತಿಯೂ ಆಗಿರುತ್ತೆ. ಕ್ಯೂಬಿಸಮ್ ಹಾಗೂ ಫ್ಯೂಚರಿಸಮ್ಗೆ ಉದಾಹರಣೆಯಾಗಿ ನ್ಯೂಡ್ ಡಿಸೆಂಡಿಂಗ್ ಎ ಸ್ಟೇರ್ ಕೇಸ್ ಈ ಚಿತ್ರವನ್ನು ನೋಡಬಹುದು. ಈ ಕೃತಿಯಲ್ಲಿ ನಗ್ನ ವ್ಯಕ್ತಿ ಮೆಟ್ಟಿಲಿನಿಂದ ಇಳಿಯುತ್ತಿರುವ ಚಿತ್ರಣವಿದೆ. ಇದರಲ್ಲಿ ಮೆಕ್ಯಾನಿಕಲ್ ಮೂಮೆಂಟ್ಗಳನ್ನು ನಾವು ಗಮನಿಸಬಹುದು. ಅನೇಕ ಚಲನೆಗಳನ್ನು ಒಂದೇ ಚಿತ್ರದಲ್ಲಿ ಅಭಿವ್ಯಕ್ತಿಪಡಿಸುವ ಕಾರಣ ಇದನ್ನು ಫ್ಯೂಚರಿಸ್ಟಿಕ್ ಕೃತಿ ಎನ್ನಬಹುದು. ಇವರ ಇನ್ನೊಂದು ಕ್ರಾಂತಿಕಾರಕ ಕೃತಿ ಹಾಗೂ ವಿವಾದಾತ್ಮಕ ಕೃತಿ ಫೌಂಟನ್. ಶೌಚಾಲಯದಲ್ಲಿ ಬಳಸುವ ಕಮೋಡ್ ಒಂದನ್ನು ಗ್ಯಾಲರಿಯಲ್ಲಿ ಇಟ್ಟು ಇದು ಒಂದು ಕೃತಿ ಎನ್ನುತ್ತಾರೆ. ಗುಟ್ಟಾಗಿ, ಸಾರ್ವಜನಿಕವಾಗಿ, ಯಾರಿಗೂ ಕಾಣಬಾರದ ಟಾಯ್ಲೆಟ್ನಲ್ಲಿ ಇಡಬೇಕಾದ ವಸ್ತುವನ್ನು ಗ್ಯಾಲರಿಯಲ್ಲಿ ಬೆಳಕು ಹಾಕಿ ಇದು ಒಂದು ಕಲಾಕೃತಿ ಎಂದು ಪ್ರತಿಪಾದಿಸ್ತಾರೆ. ಜಗತ್ತಿನ ಅತ್ಯಂತ ಜನಪ್ರಿಯ ಕಲಾಕೃತಿಯಾದ ಲಿಯಾನಾರ್ಡೋ ಡಾ ವಿಂಚಿಯ ಮೊನಾಲಿಸಾ ಕೃತಿಗೆ ಮೀಸೆ ಬರೆದು ಗೇಲಿ ಮಾಡುತ್ತಾರೆ. ಈ ಮೂಲಕ ಜಗತ್ತಿನ ಯಾವುದೇ ವಸ್ತು ಕಲೆಯಾಗಬಲ್ಲದು ಎಂಬ ದಿಟ್ಟತನದ ಅಭಿವ್ಯಕ್ತಿಯಿಂದ ಎಲ್ಲರನ್ನೂ ಆಘಾತಗೊಳಿಸಿ ಕಲಾವಿದನ ಸ್ವಾತಂತ್ರ್ಯದ ಅಭಿವ್ಯಕ್ತಿಗೆ ಕನ್ನಡಿಯನ್ನು ಹಿಡಿತಾರೆ. ಈ ರೀತಿಯ ಅಭಿವ್ಯಕ್ತಿ ಮುಂದೆ ಪಾಪ್ ಆರ್ಟ್ ಹಾಗೂ ಕಾನ್ಸೆಪ್ಚುಯಲ್ ಕಲೆಗೆ ದಾರಿ ಮಾಡಿಕೊಡುತ್ತೆ. ಇನ್ನೊಬ್ಬ ಕಲಾವಿದ ಮಾನ್ರೆ ಅವರ ಕೃತಿಯನ್ನು ನಾವು ನೋಡಬಹುದು. ಇದರ ಹೆಸರು ಗಿಫ್ಟ್. ತಲೆ ಕೆಳಗಾದ ಮೊಳೆಗಳನ್ನು ಜೋಡಿಸಿದ ಐರನ್ ಬಾಕ್ಸನ್ನು ಪ್ರದರ್ಶಿಸಿ ತಮ್ಮ ವ್ಯಂಗ್ಯದ ಮೂಲಕ ಸಮಾಜದ, ರಾಜಕೀಯ ಜನರ ಮುಖವಾಡಗಳ ಕುರಿತು ಕಟು ಟೀಕೆಯನ್ನು ಮಾಡ್ತಾರೆ. ಐರನ್ ಬಾಕ್ಸ್ ಇರುವುದು ಬಟ್ಟೆಯ ಸುಕ್ಕಾದ ನೆರಿಗೆಗಳನ್ನು ಸಮತಟ್ಟು ಮಾಡಿ ವ್ಯವಸ್ಥಿತ ರೀತಿಯಲ್ಲಿ ಇಡುವುದಕ್ಕೆ. ಚೂಪಾದ ಮೊಳೆಯ ಜೋಡಣೆಯಿಂದ ಇದು ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಿ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸುವ ಮಾನವನ ಕ್ರೂರ ನಡೆಯನ್ನು ಈ ಮೂಲಕ ಪ್ರತಿಬಿಂಬಿಸ್ತಾರೆ.